ಹಲೋ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ನಾನಿವತ್ತು ಮಾಡ್ತಾ ಇರೋದು ತಾಲಿಪಟ್. ಸೌತೆಕಾಯಿ ಹಾಕಿ ತಾಲಿಪಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಒಂದು ಬೌಲಿಗೆ ಜೋಳದ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು ಸ್ವಲ್ಪ, ನಂತರ ಕಡಲೆ ಹಿಟ್ಟು, ಬೇಕಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಂತರ ತುರಿದ ಸೌತೆಕಾಯಿ, ನಂತರ ಕಟ್ ಮಾಡಿರುವ ಈರುಳ್ಳಿ, ನಂತರ ಒಂದು ಜಾರಿಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದಿಷ್ಟು ರುಬ್ಕೊಳ್ಳಿ. ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಥರ ಪೇಸ್ಟ್ ಆಗಬೇಕು. ನಂತರ ಸ್ವಲ್ಪ ಅಜ್ವಾನ, ಜೀರಿಗೆ, ಕರಿ ಎಳ್ಳು ಬೇಕಾದರೆ ಹಾಕ್ಬೋದು, ಬೇಡಾದರೆ ಸ್ಕಿಪ್ ಮಾಡಿ. ನಂತರ ಅರಿಶಿನ ಪೌಡ್ರು, ನಂತರ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ನೀರು ಜಾಸ್ತಿ ಹಾಕಬೇಡಿ, ಇದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಿ, ಅಂದರೆ ಸೌತೆಕಾಯಿ ನೀರು ಬಿಡುತ್ತೆ. ಅದು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಉಂಡೆ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸಿ, ಕೈಯಲ್ಲಾದರೂ ತಟ್ಬೋದು. ಈ ಥರ ಲಟ್ಟಿಸಿ ನಂತರ ಕಾದಿರೋ ಹಂಚಿಗೆ ಹಾಕಿ ಬೇಯಿಸಿ, ಎಣ್ಣೆ ಹಾಕಿ ಎರಡು ಕಡೆಗೂ ಬೇಯಿಸಿ. ಕೊಬ್ಬರಿ ಚಟ್ನಿ, ತುಪ್ಪ, ಶೇಂಗಾ ಚಟ್ನಿ ಯಾವುದಕ್ಕಾದ್ರೂ ತಿನ್ಬೋದು. ಇದನ್ನ ಮ್ಯಾಚ್ ಆಗುತ್ತೆ. ಸ್ವಲ್ಪ ಅನ್ನ ಕೂಡ ಹಾಕ್ಬೋದು ಇದಕ್ಕೆ. ಫೈನಲಾಗಿ ತಾಲಿಪಟ್ ರೆಡಿ ಆಯಿತು. ಈ ಥರ ನಾನು ಮೊಸರು ಚಟ್ನಿ ಮಾಡೀನಿ. ಮೊಸರು ಚಟ್ನಿ ಕೂಡ ಚಲೋ ಆಕೈತಿ ಇದು.